ಜೈ ಶ್ರೀಮಾತ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಪಾಟೀಲ್. ಶ್ರೀ ಶಕ್ತಿ ಸವ್ಯರುಚಿಯಿಂದ ಇಂದು ನಾಗೇಂದ್ರ ಅಪ್ಪಾಜಿಯವರು ಬೆಳಗಾವಿಗೆ ಬಂದದ್ದು ವಿಡಿಯೋ ಆಗಿತ್ತು. ಆಲ್ರೆಡಿ ಇದು ಫೆಬ್ರವರಿ 16, 17, 18, 14 4 ದಿವಸ ಅಪ್ಪಾಜಿಯವರು ಬೆಳಗಾವಿ ಒಳಗೆ ಇದ್ದರು. ಹೋದ ವರ್ಷ 1 ದಿವಸ ಬಂದಿದ್ದರು. ಈ ವರ್ಷ 4 ದಿವಸ ಇರೋದ್ರಿಂದ ಅವ್ರದ್ದು ಹುಟ್ಟುಹಬ್ಬ ಆಚರಣೆ 18ನೇ ತಾರೀಕಾಗಿತ್ತು. ಅದಕ್ಕೋಸ್ಕರ ನಾನು 18ನೇ ತಾರೀಕಿಗೆ 1 ದಿವಸ ಹೋಗಿದ್ದೆ. ಅವತ್ತಿನ ಬೆಳಗ್ಗೆನೇ ನಾವು ಲಘುನ ಹೋಗಿದ್ವಿ. ಅವರೇ ಅವತ್ತಿನ ನಾಷ್ಟ ಶಿರಾ ಉಪ್ಪಿಟ್ಟು ಅವರೇ ಎಲ್ಲರಿಗೂ ಬಡಿಸ್ತಾಯಿದ್ರು. ಈ ರೀತಿಯಾಗಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ನಾಷ್ಟ ಅವರ ಕೊಟ್ಟಿದ್ರು. ಅದೊಂದು ಖುಷಿ ವಿಷಯ. ಈ ರೀತಿಯಾಗಿ ಬೆಳಗ್ಗೆ ಎಲ್ಲರೂ ನಾಷ್ಟ ಮುಗಿಸ್ಕೊಂಡು ಅವರಿಗೆ ಬರ್ತಡೇ ಇರೋದರಿಂದ ಅವತ್ತಿನ ಕುಂಕುಮಾರ್ಚನೆ ಮತ್ತು ಏನೂ ಇರೋಕ್ಕಿಲ್ಲ. ಬರ್ತಡೇ ಆಚರಣೆ ಮತ್ತು ಅವರ ಆಶೀರ್ವಾದ ಅಷ್ಟೇ ಇತ್ತು. ಈ ರೀತಿಯಾಗಿ ಎಲ್ಲರೂ ಕುಂಭಕೊಡ ಆರತಿ ಮತ್ತು ಅಂದ್ರೆ ಅವರು ಒಂದು ಗ್ರೂಪ್ ಮಾಡಿದ್ದಾರೆ ಇಲ್ಲಿ ಬೆಳಗಾವದೊಳಗೆ. ಅವರೇ ಎಲ್ಲ ಮ್ಯಾನೇಜ್ಮೆಂಟ್ನೊಳಗೆ ಮಾಡಿ ಒಂದಿಷ್ಟು ಮಂದಿ ಆರತಿ, ಒಂದಿಷ್ಟು ಮಂದಿ ಕುಂಭಕೊಡ, ಒಂದಿಷ್ಟು ಮಂದಿ ಧ್ವಜ, ಈ ರೀತಿಯಾಗಿ ಅವರೆಲ್ಲರಿಗೂ ಟೀಮ್ ಮಾಡಿರ್ತಾರೆ. ನಾವು ಅವತ್ತು ಹಂಗೆ ಆಶೀರ್ವಾದ ತಗೋಬೇಕಂತ ಹೋಗಿದ್ವು. ಕಾರ್ಯಾಲಯದ ಮುಂದೆ ಈ ರೀತಿ ತೇರ ರೆಡಿ ಮಾಡಿದ್ರು. ಅಂದರೆ ಸ್ವಲ್ಪ ಮುಂದ್ಗಡೆಯಿಂದನೇ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋದು ಆಗಿತ್ತು. ಈ ರೀತಿ ಎಲ್ಲ ರಥ ರೆಡಿ ಮಾಡಿ ಎಲ್ಲರೂ ಕುಂಭಕೊಡ ಆರತಿ ಧ್ವಜ ಹಿಡ್ಕೊಂಡು ಎಲ್ಲರೂ ರೆಡಿಯಾಗಿ ಹೆಣ್ಮಕ್ಳು ಒಂದು ಸ್ವಲ್ಪ ಮುಂದೆ ಹೋದರು. ಇಲ್ಲಿಂದ ನೋಡ್ರಿ ಅಲ್ಲಿ ಒಂದು ಸ್ವಲ್ಪ ದೂರದಿಂದನೇ ಅವ್ರನ್ನ ವೆಲ್ಕಮ್ ಮಾಡ್ಕೊತಿದ್ದು. ಡೊಳ್ಳು ಡೋಲು ಮತ್ತು ನಗಾರಿ ಎಲ್ಲ ಥರ ಅವ್ರನ್ನೆಲ್ಲ ಕರೆಸಿ ಭಾಳ ವಿಜೃಂಭಣೆಯಿಂದ ಮಾಡಿದರು ಈ ವರ್ಷ. ನಾನು ಮೊದಲೇ ಹೇಳಿದಂಗೆ ಆರತಿ ಕುಂಭಕೊಡ ಧ್ವಜ ಎಲ್ಲರೂ ಈ ರೀತಿಯಾಗಿ ಸಾಲಾಗಿ ನಿಂದ್ರಿಸಿ ಅವರ ಮೆರವಣಿಗೆ ತೊಗೊಂಬಂದರು. ನಾನು ಕುಂಭಕೊಡ ತೊಗೊಂಡಿದ್ದು, ನಮ್ಮ ಮಮ್ಮಿ ನಮ್ಮ ದೊಡ್ಡಮ್ಮ ಎಲ್ಲರೂ ಕೂಡಿ ಕುಂಭಕೊಡ ತೊಗೊಂಡಿದ್ದು. ಒಂದಷ್ಟು ಮಂದಿ ಆರತಿ ಧ್ವಜ ಹಿಡ್ಕೊಂಡು ಈ ರೀತಿಯಾಗಿ ಸಾಲಾಗಿ ಅವ್ರನ್ನ ಕರ್ಕೊಂಬಂದ ವಿಜೃಂಭಣೆಯಿಂದ ಆಚರಣೆ ಮಾಡಿದರು ಹುಟ್ಟುಹಬ್ಬವನ್ನು. ಭಾಳ ಖುಷಿ ಆಯಿತು. ಈ ರೀತಿಯಾಗಿ ಎಲ್ಲ ಪ್ರತಿ ವರ್ಷವೂ ಅಪ್ಪಾಜಿ ಬಂದಾಗ ಬೆಳಗಾವಿದಾಗ ತುಂಬ ಸಡಗರ ಮಾಡ್ತಾರೆ. ಈ ರೀತಿಯಾಗಿ ಅವರು ವೆಲ್ಕಮ್ ಮಾಡ್ಕೊಂಡು ಸ್ಟೇಜ್ ಮೇಲೆ ಮಕ್ಕಳು ಭಾಳ ಚಂದ ವೆಲ್ಕಮ್ ಮಾಡಿ ಡ್ಯಾನ್ಸ್ ಮಾಡಿದ್ರು. ವೆಲ್ಕಮ್ ಡ್ಯಾನ್ಸ್ ಮಾತ್ರ ಭಾಳ ಚಂದ ಮಾಡಿದರು. ಆಮೇಲೆ ಅದೊಂದು ಪೂಜಾ, ಆಮೇಲೆ ಅವ್ರಿಗೆ ಬೆಳ್ಳಿ ಕಿರೀಟ, ಬೆಳ್ಳಿದು ಅಂದ್ರೆ ಕಬ್ಬಿಣ ಕೊಡಿಕೆ, ಅಂದ್ರೆ ದೇವಿ ರೂಪದೊಳಗೆ ಇರ್ತಾರಂತೆ ಅವ್ರಿಗೆ ಈ ರೀತಿಯಾಗಿ ಸತ್ಕಾರ ಮಾಡಿದರು ಬೆಳಗಾವಲ್ಲಿ. ಏನು ಗೊತ್ತಾಗಲ್ಲ ಕಣಪ್ಪ, ಜೋಪಾನ ಕಣೋ, ಜೋಪಾನವಾಗಿ ನೋಡ್ಕೋ. ವಯಸ್ಸಾಗಿದೆ, ಆದರೆ ಮನಸ್ಸು ಹಸುಗೂಸಿನ ಥರ ಆಗೋದು ಜೋಪಾನ ಅಂತ ಹೇಳ್ತಾರೆ. ಸತತ 11 ತಿಂಗಳು ನಮ್ಮಮ್ಮ ಬೆಡ್ ರೆಸ್ಟಲ್ಲಿ ಇರಬೇಕಾಗತ್ತೆ. ಯಾವ ನರ್ಸನ್ನು ಇರಲಿಲ್ಲ, ಯಾವ ಶುಶ್ರೂಷಕರನ್ನು ಇರಲಿಲ್ಲ.
ಇಲ್ಲಿವರೆಗೆ ಮಾತಾಡಿದವರು ಅವ್ರ ಮಗ ಅಣ್ಣಯ್ಯ ಅಂತ ಕಸ ಅವ್ರ ತಾಯಿ ಬಗ್ಗೆ ಒಂದಿಷ್ಟು ಮಾತುಗಳನ್ನ ಹೇಳಿರು. ಅದನ್ನು ಕೇಳಿ ಭಾಳ ದುಃಖ ಆಯಿತು, ಆಮೇಲೆ ಖುಷಿನೂ ಆಯಿತು. ಆಮೇಲೆ ಇವರೆಲ್ಲರೂ ಅಪ್ಪಾಜಿ ಆಶೀರ್ವಾದದಿಂದ ಅನಾರೋಗ್ಯ ಮತ್ತು ಮಕ್ಕಳಾಗದೇ ಇದ್ದವರು ಮತ್ತು ಆರೋಗ್ಯದೊಳಗೆ ಸಮಸ್ಯೆ ಇದ್ದವರು ಎಲ್ಲರೂ ಇವ್ರ ಆಶೀರ್ವಾದ ತೊಗೊಂಡು ಅವ್ರ ಸಮಸ್ಯೆಗಳ ಪರಿಹಾರ ಆದವ್ರಿಗೆ ಮೇಲ್ಗಡೆ ಕರೆದು ಸತ್ಕಾರ ಮಾಡ್ತಾರೆ. ಇವರೆಲ್ಲರೂ ಅನಾರೋಗ್ಯದಿಂದ ಇದ್ದವರು, ಒಂದಷ್ಟು ಮಂದಿ ಬ್ರೈನ್ ಟ್ಯೂಮರ, ಕ್ಯಾನ್ಸರ, ಇದ್ರೊಳಗೆ ಅವರೆಲ್ಲರೂ ಪಾರಾಗಿ ಬಂದು ಅವ್ರ ಆಶೀರ್ವಾದ ಆಗಿರೋದ್ರಿಂದ ಅವ್ರನ್ನ ಕರೆದು ಆಶೀರ್ವಾದ ಮಾಡಿದ್ರು. ಆಮೇಲೆ ಅವರ ಹುಟ್ಟುಹಬ್ಬನ ಆಚರಣೆ ಮಾಡಿದ್ವು. ಎಲ್ಲರೂ ಕೂಡ ಕೇಕ್ ಕಟ್ ಮಾಡಿ ಕಾಸ ಈ ರೀತಿಯಾಗಿ ಕೇಕ್ ಕಟ್ ಮಾಡಿ ಬರ್ತ್ಡೇ ಆಚರಣೆ ಮಾಡ್ಕೊಂಡಿಂದ ಆಮೇಲೆ ಮಕ್ಕಳಾಗದೇ ಇದ್ದವ್ರಿಗೆ ಉಡಿ ತುಂಬಿರ್ತಾರಲ್ಲ ಅವ್ರಿಗೆ ಮಕ್ಕಳಾಗಿ ಅವ್ರ ಮಕ್ಕಳನ್ನ ಕರ್ಕೊಂಡು ಬಂದಿದ್ರು. ಅವ್ರಿಗೂ ಎಲ್ಲನೂ ಉಡಿ ತುಂಬಿದ್ರು. ಮತ್ತು ಯಾರು ಬಸರಿಯರು ಇರ್ತಾರಲ್ಲ ಅವ್ರಿಗೂ ಸಹ ಉಡಿ ತುಂಬಿದ್ರು. ಅದೊಂದು ಕಾರ್ಯಕ್ರಮ ಮಾಡಿದ್ರು. ಪ್ರತಿಯೊಂದು ನೀವು ಅಪ್ಪಾಜಿ ವಿಡಿಯೋ ನೋಡಿದವ್ರಿಗಂತೂ ಎಲ್ಲರಿಗೂ ಗೊತ್ತೇ ಇರ್ತೈತಿ. ಅವರು ಮಕ್ಕಳಾಗದವ್ರಿಗೆ ಉಡಿ ತುಂಬಿ ಕಾಸ ಅದನ್ನು ಒಂಥರ ಸಂಭ್ರಮಣೆ ಆಚರಣೆ ಮಾಡ್ತಾರೆ. ಮತ್ತು ಯಾರಿಗೆ ಅವರು ಡಿಲಿವರಿ ಆಗಿ ಮಕ್ಕಳಾಗಿರ್ತಾವಲ್ಲ ಮಕ್ಕಳನ್ನ ಕರ್ಕೊಂಬಂದು ಅವ್ರಿಗೂ ಮಕ್ಕಳಿಗೂ ಆಶೀರ್ವಾದ ಮಾಡ್ತಾರೆ. ಇಲ್ಲಿ ನೋಡ್ರಿ ಈ ರೀತಿಯಾಗಿ ಒಂದು ಸೈಡ್ ಮಕ್ಕಳಾದವರು ಮತ್ತು ಒಂದು ಸೈಡ ಇನ್ನು ಪ್ರೆಗ್ನೆಂಟ್ ಇದ್ದವರು ಈ ರೀತಿಯಾಗಿ ಕೂಡಿಸಿ ಅವ್ರ ಮಕ್ಕಳಿಗೆ ಆಮೇಲೆ ಬಸರಿಯರಿಗೆ ಎಲ್ಲರಿಗೂ ಆಶೀರ್ವಾದ ಮಾಡಿದರು. ಇದೊಂದು ಥರ ಖುಷಿ ಆಯಿತು. ಅವರು ಅಪ್ಪಾಜಿಯವರ ಆಶೀರ್ವಾದದಿಂದ ಇಷ್ಟು ಮಂದಿ ಎಲ್ಲರೂ ಚಲೋ ಆಗತೈತಿ ಮತ್ತು ಎಲ್ಲರಿಗೂ ಒಳ್ಳೆಯದಾಗೈತಿ. ನಮಗೂ ಸಹ ಒಳ್ಳೆಯದಾಗೈತಿ. ಅಪ್ಪಾಜಿ ಆಶೀರ್ವಾದ ಪ್ರತಿ ವರ್ಷವೂ ನಮ್ಗೆ ಬೆಳಗಾವ್ದಾಗ ಬಂದಾಗ ಆಗಿರ್ತೈತಿ. ಹುಬ್ಬಳ್ಳಿ, ಧಾರವಾಡ, ಗದಗ ಎಲ್ಲ ಕಡೆ ಅಡ್ಡಾಡ್ತಾರೋ. ನೀವು ಎಲ್ಲಾದರೂ ಸಿಕ್ಕಿದ್ರೆ ಅಪ್ಪಾಜಿ ಆಶೀರ್ವಾದ ತೊಗೊಳ್ಳೋದಂತೂ ಮರೆಯೋಕೆ ಹೋಗಬೇಡ್ರಿ. ಅವರು ನೀವು ಆಶೀರ್ವಾದ ತೊಗೋಬೇಕಂದ್ರೆ ಅವ್ರದ್ದು ವಾಟ್ಸಪ್ ಗ್ರೂಪ್ ಇರ್ತೈತಿ, ಅದಕ್ಕೆಲ್ಲರೂ ಜಾಯಿನ್ ಆಗಬೇಕು. ಯಾರಾದ್ರ ಕಡೆಯಿಂದ ಲಿಂಕ್ ಸಿಕ್ತಂದ್ರೆ ಜಾಯಿನ್ ಆಗೋದಂತೂ ಮರೆಯೋಕೆ ಹೋಗಬೇಡ್ರಿ. ಯಾಕಂದ್ರೆ ಲಲಿತಾ ಸಹಸ್ರನಾಮ ಅವರಷ್ಟು ಚಂದ ಕಲಿಸೋರು, ಅವರಷ್ಟು ವಿಸ್ತಾರವಾಗಿ ಹೇಳೋರು ನಾನು ಎಲ್ಲೂ ನೋಡಿಲ್ಲ. ಹೀಗಾಗಿ ಅವ್ರ ಕಡೆಯಿಂದನೇ ನಾನು ಲಲಿತಾ ಸಹಸ್ರನಾಮ ಕಲಿತನು ಪರ್ಫೆಕ್ಟಾಗಿ ಬರ್ತೈತಿ ನನಗೀಗ. ನಾನು ಒಂದು ಹೋಗಿ ಕಾಸ ಮತ್ತು ಆಶೀರ್ವಾದ ತೊಗೊಂಬನ್ನಿ ಅಂದ್ರೆ ನಾನು 4 ದಿನ ಹೋಗಬೇಕಾಗಿತ್ತು. ಆದರೆ ಶಿವರಾತ್ರಿ ಮನೆಯಲ್ಲಿ ಧಾರವಾಡ ಜನ ಪೂಜೆ ಅಭಿಷೇಕ ಇರೋದ್ರಿಂದ ಅಮಾವಾಸ್ಯೆ ಬಂದಿರೋದ್ರಿಂದ ಅದಕ್ಕೋಸ್ಕರ 18ನೇ ತಾರೀಕಿಗೆ ವದಂತೋತ್ಸವ ಮಾಡಿದ್ವು. ಲಾಸ್ಟಿಗೆ ಅವರಿಗೆಲ್ಲರೂ ದೃಷ್ಟಿ ತೆಗೆದು ಕಾಸ ಈ ರೀತಿಯಾಗಿ ಹುಟ್ಟುಹಬ್ಬ ಆಚರಣೆ ಮಾಡಿದರು. ಆಮೇಲೆ ಊಟ ಆದಮೇಲೆ ಸಾಯಂಕಾಲ 5 ಗಂಟೆ ಮುಂದೆ ಆಶೀರ್ವಾದ ಸ್ಟಾರ್ಟ್ ಆಗಿತ್ತು. ನಾವು ಆಶೀರ್ವಾದ ತೊಗೊಂಡು ಕಾಸ ಬೇಗನೆ ಊರಿಗೆ ಬಂದು ಈ ರೀತಿಯಾಗಿ ಇದೊಂದು ನಂದು ಸಣ್ಣ ವಿಡಿಯೋ ಆಗಿತ್ತು. ನಿಮಗೆಲ್ಲರೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನ ತಿಳಿಸ್ರಿ. ಮತ್ತು ನೀವು ಯಾರೆಲ್ಲ ಫಸ್ಟ್ ಟೈಮ್ ನೋಡೋತಾರಲ್ಲಾರು ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕೆ ಹೋಗಬೇಡ್ರಿ. ನಿಮ್ಮೆಲ್ಲರ ಸಪೋರ್ಟ್ ಸದಾ ಯಾವಾಗಿದ್ರೂ ಹೀಗೆ ಇರಲಿ. ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.